ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಾಫ್ಟ್ ಆದಂತಹ ಉದ್ದಿನ ದೋಸೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ಉದ್ದಿನ ಬೇಳೆಯನ್ನು ನಾನು ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ನಾನಿಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯವನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮೆಂತ್ಯವನ್ನೆಲ್ಲ ಹಾಕಿಬಿಟ್ಟು ನೀರನ್ನು ಹಾಕಿ ಇದನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಹಾಗೆ ನೀರು ಹಾಕಿಬಿಟ್ಟು ಇದನ್ನು 4ರಿಂದ 5 ಅವರು ಚೆನ್ನಾಗಿ ನೆನೆಯೋದಕ್ಕೆ ಇಡಬೇಕು. ನಾನಿಲ್ಲಿ ಸಂಜೆ 4 ಗಂಟೆಗೆ ನೆನೆಸೋದಕ್ಕೆ ಇಟ್ಟಿದ್ದೆ. ನನಗೆ ಆಮೇಲೆ 7:30 8 o'clock ಹಾಗೆ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 7:38 ಆಗಿದೆ. ನೋಡ್ಬೋದು ಉದ್ದಿನಬೇಳೆ ಚೆನ್ನಾಗಿ ಸಾಫ್ಟ್ ಆಗಿದೆ. ಮತ್ತು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ಅಕ್ಕಿಯನ್ನು ಒಂದೇ ಸಲಕ್ಕೆ ಹಾಕಕ್ಕೆ ಹೋಗಬೇಡಿ, 2 ಸಲ ಮಾಡಿಬಿಟ್ಟು ನೀವು ಹಾಕಿ. ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ಉದ್ದಿನ ಹಿಟ್ಟು ರೆಡಿಯಾಗಿದೆ. ಹಾಗೆ ಸ್ವಲ್ಪ ಮಿಕ್ಸಿ ಜಾರನ್ನು ವಾಶ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಈ ರೀತಿ ಸ್ವಲ್ಪ ನೀರನ್ನು ಹಾಕಿಡಬೇಕು. ಇದು ಓವರ್ನೈಟ್ ನಾನು ಈ ರೀತಿ ಓವರ್ನೈಟ್ ಇದನ್ನು ಮುಚ್ಚಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಬಹುದು ಎಷ್ಟು ಹಿಟ್ಟು ಚೆನ್ನಾಗಿ ಒದಗಿ ಬಂದಿದೆ ಅಂತ. ನೀವು ಅಲ್ಲಿ ಮೇಲ್ಗಡೆಗೆ ಸ್ವಲ್ಪ ನೀರು ಹಾಕಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಒದಗಿ ಬರುತ್ತೆ. ಸೊ ಹಾಗೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ದೋಸೆಯನ್ನು ತೆಗೆದು ಸಹ ತೋರಿಸ್ತೀನಿ. ಈ ಉದ್ದಿನ ದೋಸೆ ತೆಗೆಯುವಾಗ ನಾವು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಬೇಕು. ಆವಾಗ ತುಂಬ ಕಲರ್ಫುಲ್ಲಾಗಿ ದೋಸೆ ಬರುತ್ತೆ. ನಾನಿಲ್ಲಿ ದೋಸೆ ತವವನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ಅದನ್ನು ಚೆನ್ನಾಗಿ ಒರೆಸಿ ತೆಕ್ಕೊಂಡಿದ್ದೇನೆ. ಆಮೇಲೆ ಹಿಟ್ಟನ್ನು ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿದ್ದೀನಿ. ಮೇಲ್ಗಡೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಈಸಿಯಾಗಿ ಎದ್ದು ಬರ್ತಾ ಇದೆ ಅಂತ. ಇದನ್ನು 2 ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗೆ ಈ ಕೊಬ್ಬರಿ ಎಣ್ಣೆಯನ್ನು ನಾವು ಯೂಸ್ ಮಾಡೋದ್ರಿಂದ ಈ ರೀತಿ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾ ರುಚಿಕರವಾಗಿರುತ್ತೆ ಉದ್ದಿನ ದೋಸೆಗೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ. ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಎದ್ದು ಬರ್ತಾ ಇದೆ ಅಂತ. ಇವಾಗ ಉದ್ದಿನ ದೋಸೆ ರೆಡಿಯಾಗಿದೆ. ನೀವು ಇದಕ್ಕೆ ಯಾವುದಾದ್ರೂ ವೆಜಿಟೇಬಲ್ ಕುರ್ಮಾಸ್ ಯೂಸ್ ಮಾಡಬಹುದು, ಇಲ್ಲ ಚಿಕನ್ ಸಾರು ಯೂಸ್ ಮಾಡಬಹುದು, ಇಲ್ಲ ಅಂದರೆ ತೆಂಗಿನಕಾಯಿ ಚಟ್ನಿ ಸಹ ತುಂಬಾ ರುಚಿಕರವಾಗಿರುತ್ತೆ. ಇಲ್ಲಿ ನಂದು ದೋಸೆ ರೆಡಿಯಾಗಿದೆ. ನಾನು ಇದನ್ನು ಮಶ್ರೂಮ್ ಗ್ರೇವಿ ಜೊತೆಗೆ ದೋಸೆಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇವಾಗ ದೋಸೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.